ನಾನೀಗ ದಾಲ್ ಫ್ರೈ ಯಾವ ರೀತಿ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನಾಗಿ ನಾವು ಇಷ್ಟು ಒಂದು ಉಳ್ಳಾಗಡ್ಡಿ, ಆಮೇಲೆ ಒಂದು ಟೊಮೊಟೊ ಕೊಯ್ದುಕೊಂಡಿದ್ದೀವಿ, ಆಮೇಲೆ 3 ಇದು ಹಸಿ ಮೆಣಸಿನಕಾಯಿ ಕೊಯ್ದುಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಬೇಳೆ ಇದೆ ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ತೊಳ್ಕೊಬೇಕು. ಅದು ಒಂದ್ ಸ್ವಲ್ಪ ನೀರ್ ತರ ಬಿಡುತ್ತೆ. ಒಂದು 5 ನಿಮಿಷ ತೊಳ್ಕೊಂಡ್ಬಿಟ್ಟು ಅದರಲ್ಲೇ ಇದು ನಮ್ದು ಏನಂತಾರೆ ಕುಕ್ಕರ್. ಇದು ಕುಕ್ಕರ್. ಈ ಕುಕ್ಕರ್ ಅಲ್ಲಿ ಹಾಕಿ ಅದನ್ನ ಒಂದು 10 ನಿಮಿಷ ಇಲ್ಲ 2 ವಿಸಿಲ್ ಮಾತ್ರ ಕುದಿಸ್ಕೊಳ್ಬೇಕು. ಅದ್ರಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ರು ಚೆನ್ನಾಗಿ ಬೇಗ ಬೇಯುತ್ತೆ, ಆಮೇಲೆ ಸ್ವಲ್ಪ ಸ್ಮೂತ್ ಆಗುತ್ತೆ. ಫ್ರೆಂಡ್ಸ್, ನಾನು ಇದಕ್ಕೆ ಒಂದು ಬ್ಯಾಡಗಿ ಮೆಣಸಿಗೆ ಸೇರಿಸ್ಕೊಳ್ತೇನೆ. ಅದು ಯಾಕಂದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಬಿಡುತ್ತೆ. ಫ್ರೆಂಡ್ಸ್, ಇದು ಸಾಸಿವೆ, ಆಮೇಲೆ ಇದರಲ್ಲಿ ಒಂದ್ ಸ್ವಲ್ಪ ಜೀರಿಗೆನೂ ಕೂಡ ಇದೆ. ಅದು ಜೀರಿಗೆ ಸಾಸಿವೆ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡುವಾಗ ಒಂದ್ ಸ್ವಲ್ಪ ಕರಿಬೇವು ತಗೋತಾ ಇದ್ದೀನಿ. ಇದು ಒಂದ್ ಸ್ವಲ್ಪ ಮೊನ್ನೆ ತಂದಿದ್ದು ಬಾಡಿ ಹೋಗಿದೆ. ಅದು ಕರಿಬೇವು ಯಾಕಂದ್ರೆ ಒಂದ್ ಸ್ವಲ್ಪ ಅದು ನಮ್ಗೆ ಆರೋಗ್ಯಕ್ಕೂ ಒಳ್ಳೇದಲ್ವಾ, ಹಾಗಾಗಿ ಆ ಕರಿಬೇವನ್ನ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದು ಬೆಳ್ಳುಳ್ಳಿ ಇಷ್ಟು ಏನು ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಂದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ, ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು. ಆದ್ರೂ ನಾನು ಇದರಲ್ಲಿ ಒಂದು ಅರ್ಧ ತಗೊಂತೀನಿ. ನೋಡಿ, ಇಷ್ಟು ಬೇಳೆಗೆ ಇಷ್ಟು ನೀರ್ ಹಾಕಿದೀವಿ. ಅದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನು ಬೆರೆಸ್ತಾ ಇದೀವಿ. ಅದನ್ನ ಒಂದ್ ಸ್ವಲ್ಪ ಸ್ಪೂನ್ ತಗೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಗೆಸಿಂದ ಈಗ ಇದು ಮುಚ್ಚಿಬಿಟ್ರೆ ಅದು ಒಂದು 3 ವಿಸಿಲ್ಗೆ ನಾವು ಇಳಿಸ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಅದು ಕಡಾಯಿ ಕಾಯ್ದಿದೆ. ಅದಕ್ಕೆ ನಾವೊಂದು 3-4 ಟೀ ಸ್ಪೂನ್ ಅಷ್ಟು ಇದು ಹಾಕೊಳ್ತೀನಿ ಎಣ್ಣೆ. ನೀವು ರುಚಿಗೆ ನಿಮ್ಗೆ ಯಾವ ಟೇಸ್ಟ್ ಇರುತ್ತೆ ಆ ಎಣ್ಣೆನ ಹಾಕೋಬಹುದು. ನನಗೆ ಇದು ಟೇಸ್ಟಿ ಅನ್ಸುತ್ತೆ. ಇದು ಸನ್ಫ್ಲವರು, ಈ ಆಯಿಲ್ ಅನ್ನು ನಾನು ಹಾಕೊಂತಿದ್ದೀನಿ. ಈಗ ನಾವು ಬೆಳ್ಳುಳ್ಳಿನ ಅದಕ್ಕೆ ಹಾಕೋತಿದ್ದೀನಿ. ಅದಾದ್ಮೇಲೆ ಮತ್ತೆ ಅದಕ್ಕೆ ಸಾಸಿವೆನ ಸೇರಿಸ್ಕೊಳ್ತೀನಿ. ಅದಾದ್ಮೇಲೆ ಜೀರಿಗೆನ ಸೇರಿಸ್ಕೊಳ್ತೇನೆ. ಸ್ವಲ್ಪ ಲೈಟಾಗಿ ಅದು ಫ್ರೈ ಆಗ್ತಿರುತ್ತೆ. ಸ್ವಲ್ಪ ಲೋ ಫ್ಲೇವಲ್ಲಿ ಇಟ್ಟು ಒಂದು ಸ್ವಲ್ಪ ಈ ಥರ ಮಾಡಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅದು ಕೆಂಪಿಗೆ ಆಗುತ್ತಾ ಆ ಸಮಯದಲ್ಲಿ ನಾವು ಕರಿಬೇವನ್ನು ಹಾಕೋಬೇಕು. ಅದಾದ್ಮೇಲೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಫ್ರೆಂಡ್ಸ್. ಇದನ್ನ ಈಗ ತುದಿ ಹೀಗೆ ಕಟ್ ಮಾಡಿಬಿಟ್ಟು ಇದನ್ನ ಹಾಕೊಂಡ್ರೆ ಒಂದು ಸ್ವಲ್ಪ ಇದು ಚೆನ್ನಾಗಿರುತ್ತೆ. ಆಮೇಲೆ ಇದು ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಅದ್ರದ್ದೆಲ್ಲ ಬಿಟ್ಕೊಳ್ಳುತ್ತೆ. ಇದು ನಿಮಗೆ ಎಷ್ಟು ಟೇಸ್ಟ್ ಅನ್ಸುತ್ತೆ, ನಿಮ್ಮ ಮೇಲೆ ಡಿಪೆಂಡ್, ಎಷ್ಟು ತಿನ್ಸ್ಬೇಕು ಅನ್ಸುತ್ತೆ ಅದು. ಒಂದು ಸ್ವಲ್ಪ ಈಗ ಲೈಟಾಗಿ ಇದು ಮಾಡೋದು. ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತೇನೆ. ನೋಡಿ, ಹಸಿ ಮೆಣಸಿನ್ಕಾಯಿ ಇದು 3 ಹಸಿ ಮೆಣಸಿನ್ಕಾಯಿ ಮಾತ್ರ ಕೊಯ್ದಿದ್ದೀನಿ ನಾನು. ನಿಮ್ದು ಎಷ್ಟು ಮಾಡ್ಬೇಕನ್ಸುತ್ತೆ ಅಷ್ಟು ಇದು ಮಾಡ್ಕೋಬಹುದು. ಫ್ರೆಂಡ್ಸ್, ನಾನು ಇವಾಗ ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ತೇನೆ. ಈರುಳ್ಳಿ ಸೇರಿಸ್ಕೊಳ್ಬೇಕು. ಇದಕ್ಕೆ ಒಂದು ಸ್ವಲ್ಪ ನಾವು ಹಳದಿ ಹಾಕೊತೀವಿ. ಸ್ವಲ್ಪ ಲೈಟ್ ಹಳದಿ ಹಾಕೊಂಡು ಇದಕ್ಕೆ ನಾನು ಈಗ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಿದ್ದೀನಿ. ರುಚಿಗೆ ಅದು ಎಷ್ಟಿರುತ್ತೆ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಬೇಕು. ಫ್ರೆಂಡ್ಸ್, ನಾನು ಈಗ ಹೆಚ್ಚಿಟ್ಕೊಂಡಂಥ ಒಂದು ಟೊಮಾಟೊ ಹಣ್ಣನ್ನು ಈ ರೀತಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಾಕೊಳ್ತೀನಿ. ಈ ಟೊಮಾಟೋನ ಫ್ರೈ ಮಾಡ್ತೀನಿ, ಯಾಕಂದರೆ ಅದು ಕೆಳಗಡೆ ಹೊರತ ಈ ರೀತಿ ಆಗ್ತಿದೆ. ಅದಕ್ಕೋಸ್ಕರ ಈ ಟೊಮಾಟೋನ ಹಾಕಿದರೆ ಅದ್ರಲ್ಲಿ ನೀರು ಬಿಡುತ್ತೆ. ಆ ನೀರು ಬಿಟ್ಟಾಗ ಅದು ಎಲ್ಲ ಕ್ಲಿಯರ್ ಆಗುತ್ತೆ. ನೋಡಿ, ಈ ರೀತಿ ಕ್ಲಿಯರ್ ಆಗುತ್ತೆ. ಫ್ರೆಂಡ್ಸ್, ನಾನು ಇದಕ್ಕೆ ಸಾಂಬಾರು ಹುಡಿ, ಇದು ಮಂಗಳೂರು ಕಡೆ ಒಂದು ಸ್ವಲ್ಪ ಫೇಮಸ್ ಇದು ಸಾಂಬಾರು ಹುಡಿ. ಈ ಸಾಂಬಾರು ಹುಡಿಯನ್ನು ಹಾಕೊಳ್ತಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಫ್ರೈ ಆಯ್ತು. ಅದು ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೂ ಒಂದು ಸ್ವಲ್ಪ ಟೊಮಾಟೊ ಹಣ್ಣು ಅದು ಇದಾಗಬೇಕಾಗಿದೆ. ನೋಡಿ, 3 ವಿಜಿಲ್ ಆದಮೇಲೆ ಇದೆಲ್ಲ ಬೆಂದ್ಬಿಟ್ಟಿದೆ. ಈಗೇನು ಇದೆ ಅಷ್ಟೆಲ್ಲ ಬೆಂದ್ಬಿಟ್ಟಿದೆ. ಇದೀಗ ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು, ಇದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಇದು ಮಿಕ್ಸ್ ಆಗಿದೆ. ಮಿಕ್ಸ್ ಆದ ಕಡೆಗೆ ನಾನು ಅದಕ್ಕೆ ಇದು ಕುದಿಸಿದಂಥ ಒಂದು ಬೇಳೆಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಸೇರಿಸ್ಕೊಳ್ಳೋದು. ಅದನ್ನ ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡೋದು. ನೀರು ಸ್ವಲ್ಪ ಜಾಸ್ತಿ ಇತ್ತು ಅನಿಸುತ್ತೆ, ಅದಕ್ಕೆ ಈ ರೀತಿ ಆಗಿದೆ. ಈಗ ಒಂದು ಸ್ವಲ್ಪ ಕುದಿಬೇಕಾದ್ರೆ ಅದು ನೀರೆಲ್ಲ ಹೋಗುತ್ತೆ, ಆಮೇಲೆಲ್ಲ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಆಯಿತು. ಈಗ ನಾವು ಒಂದು ಸ್ವಲ್ಪ ಲೈಟಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ನೋಡಿ, ಈ ರೀತಿಯಾಗಿ ಅದು ಕುದಿ ಬರ್ತಾ ಇದೆ. ನಾವೊಂದು ಸ್ವಲ್ಪ ಹಾಗೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇರಬೇಕು. ಯಾಕಂದರೆ ಇನ್ನೊಂದು ಸ್ವಲ್ಪ ಇದು ನೋಡಿ ಗಂಟು ಇದೆಲ್ಲ ಇದೆಲ್ಲ ಇದಾಗಬೇಕು.
ಫ್ರೆಂಡ್ಸ್ ನಮಗೆ ಉಪ್ಪು ಈಗ ಬೆಳೆಯಲ್ಲಿ ಹಾಕ್ಬೇಕಾದ್ರೆ ಕಡಿಮೆ ಬಿದ್ದಿತ್ತು, ಅದಕ್ಕೋಸ್ಕರ ನಾವು ಮೇಲೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕಿಸ್ಕೊತೀವಿ. ನಾವು ಉತ್ತರ ಕರ್ನಾಟಕದವರೆಲ್ಲ ಸ್ವಲ್ಪ ಉಪ್ಪು ಜಾಸ್ತಿನೇ ತಿಂತೀವಿ, ಅದಕ್ಕೋಸ್ಕರ ಈ ಉಪ್ಪು ಜಾಸ್ತಿನೇ ಹಾಕೋತೀವಿ. ಫ್ರೆಂಡ್ಸ್ ಇದು ಗರಂ ಮಸಾಲೆ, ಇದು ಮೇಲ್ಗಡೆ ಹಾಕಿದ್ರು ನಡೆಯುತ್ತೆ, ಆಮೇಲೆ ಮುಂಚೆನೂ ಹಾಕಿದ್ರು ನಡೆಯುತ್ತೆ. ಯಾಕಂದ್ರೆ ಇದು ಫ್ಲೇವರ್ ಮೇಲ್ಗಡೆ ಟೇಸ್ಟ್ ಬರಬೇಕೋಸ್ಕರ ನಾವು ಹಾಕೊಳ್ತೀವಿ. ಆಮೇಲೆ ನಮಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು, ಅದಕ್ಕೋಸ್ಕರ ನಾವು ಇಲ್ಲಿ ನೋಡಿ ಸ್ವಲ್ಪ ಸ್ಪೂನಲ್ಲಿ ಒಂದು ಖಾರ ಹಾಕ್ತಿದ್ದೀವಿ. ಈ ಖಾರ ಹಾಕಿದ ಮೇಲೆ ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡಬೇಕು, ಯಾಕಂದ್ರೆ ಅದು ಖಾರ ಎಲ್ಲ ಕಡೆಗೆ ಹೋಗ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ. ಫ್ರೆಂಡ್ಸ್ ನಾವು ಖಾರ ಹಾಕಿದ್ಮೇಲೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದು ಮೇಲ್ಗಡೆ ಎಲ್ಲ ಕಲರ್ ಆಗಿಬಿಟ್ಟಿದೆ ನೋಡಿ. ಈಗ ಒಂದು ಸ್ವಲ್ಪ ಲೋ ಫ್ಲೇವಲ್ ಇಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆ ಇದು ಬಿಸಿ ಬಿಸಿ ರೊಟ್ಟಿಯಲ್ಲಿ ಅಥವಾ ಬಿಸಿ ಬಿಸಿ ಚಪಾತಿಯಲ್ಲಿ ತುಂಬಾ ಸವಿಯಲು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನಮ್ಮ ದಾಲ್ ಫ್ರೈ ಸವಿಯಲು ರೆಡಿ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಈಗ ಎಲ್ಲ ಆಫ್ ಮಾಡಿಬಿಟ್ಟು ಇದು ಸವಿಯಲು ಊಟಕ್ಕೆ ಬಡಿಸ್ಕೋತೀವಿ ನೋಡಿ. ಇದೆಲ್ಲ ಆಗ್ಬಿಟ್ಟಿದೆ, ಈಗೆಲ್ಲ ಆಗ್ಬಿಟ್ಟಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಇದ್ರೆ ಚೆನ್ನಾಗಿರ್ತಿತ್ತು, ಆದರೆ ನಮ್ಮ ಹುಡುಗ ಕೊತ್ತಂಬರಿ ತರಲಿಕ್ಕೆ ಒಂದು ಸ್ವಲ್ಪ ಹೋಗ್ತಾನೆ ಇಲ್ಲ ಅವನು, ಅದಕ್ಕೋಸ್ಕರ ಈ ರೀತಿ ನೋಡಿ ಫ್ರೆಂಡ್ಸ್. ಆಯಿತು, ಇದು ಫೈನಲ್ ಅಂತೂ ಆಗಿದೆ ಫ್ರೆಂಡ್ಸ್. ನೋಡಿ ಈಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಇದು ತುಂಬ ಟೇಸ್ಟ್ ಆಗಿರುತ್ತೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದು ಒಂದು 10-15 ನಿಮಿಷದಲ್ಲಿ ಕೂಡ ಇದು ರೆಡಿ ಮಾಡ್ಬೋದು ನೀವು, ಯಾಕಂದರೆ ಎಲ್ಲರಿಗೂ ಕೂಡ ಇದು ಟೇಸ್ಟ್ ಬರುತ್ತೆ. ಆಮೇಲೆ ಎಲ್ಲರೂ ಇಷ್ಟಪಡುವಂಥ ಒಂದು ಇದು. ಯಾರಾದರೂ ನಿಮ್ಮ ಮನೆಗೆ ಬೀಗರು ಏನಾದ್ರು ಬಂದುಬಿಟ್ಟಿದ್ರೆ, ಏನಾದ್ರು ಫಂಕ್ಷನ್ ಇರುತ್ತಲ್ಲ, ಆ ಟೈಮಲ್ಲಿ ಇಂಥದ್ದೆಲ್ಲ ಮಾಡಿಕೊಡಿ, ನಿಮಗೆ ತುಂಬ ನೆನ್ಪಿಟ್ಕೊತಾರೆ ಅವರು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿಬಿಟ್ಟು ಈಗ ನಾವು ಇದೀಗ ತಾನೇ ನಾವು ಈ ಒಂದು ಚಾನಲನ್ನು ಶುರು ಮಾಡಿದ್ದೀವಿ. ನಮ್ಮನ್ನು ಬೆಳೆಸಿ ಎಲ್ಲ ನಿಮ್ಮ ಕೈಯಲ್ಲಿ. ನಮಸ್ಕಾರ ಫ್ರೆಂಡ್ಸ್, ಬಾಯ್.